ಹಾಯ್ ಹೆಲೋ ವೆಲ್ಕಮ್ ಟು ಹಮ್ದನ್ ಹಯಾಸ್ ಯೂಟ್ಯೂಬ್ ಚಾನಲ್. ಇದು ನಾವು ಬೆಳಿಗ್ಗೆನೇ ಹಾಸ್ಪಿಟಲಿಗೆ ಬಂದಿದ್ದೇವೆ. ಯಾಕೆಂದರೆ ಹಯನ್ಗೆ ರಾತ್ರಿ ಎಲ್ಲ ಫುಲ್ ಹಲ್ಲು ನೋವಿತ್ತು. ಹಾಗಾಗಿ ಅವಳು ಶಾಲೆಗೆ ಸಹ ಹೋಗಲಿಲ್ಲ ಇವತ್ತು. ಇನ್ನು ಇವತ್ತು ತೋರಿಸದಿದ್ದರೆ ಇನ್ನು ಪುನಃ ಪುನಃ ಶಾಲೆ ರಜೆ ಆಗ್ತದಲ್ಲ ಅಂತ ಹೇಳಿ ಬೆಳಿಗ್ಗೆನೇ ಕರ್ಕೊಂಡು ಬಂದಿದ್ದೇವೆ. ಒಂದು 10:30ಗೆ ಬಂದಿದ್ದೇವೆ. ಯಾಕಂದರೆ ರಶ್ ಇರ್ತದೆ ಇಲ್ಲಿ ತುಂಬ, ಸ್ವಲ್ಪ ವೆಯ್ಟ್ ಎಲ್ಲ ಮಾಡಲಿಕ್ಕೆ ಸಿಗ್ತದೆ. ಹಾಗಾಗಿ ಲೇಟ್ ಮಾಡಿದರೆ ಮತ್ತೆ ಲೇಟ್ ಆಗುತ್ತೆ, ಬಂದು ಮಧ್ಯಾಹ್ನದ ಊಟ ಎಲ್ಲ ಪ್ರಿಪೇರ್ ಮಾಡಬೇಕಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ಬಂದಿದ್ದೇವೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ನಂತರ ನಮಗೆ ಎಂಟ್ರಿ ಸಿಕ್ತು ಒಳಗಡೆ. ಡಾಕ್ಟ್ರು ಬಂದೆಲ್ಲ ನೋಡಿದರು, ನೋಡಿ ಎಲ್ಲ ಕ್ಲೀನೆಲ್ಲ ಮಾಡಿದರು. ಅದರ ನಂತರ ಈಗ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಬರೆದು ಕೊಟ್ಟರು. ಆಮೇಲೆ ನಾವು ಟ್ಯಾಬ್ಲೆಟ್ ಎಲ್ಲ ಹೊರಗಿಂದ ಪರ್ಚೇಸ್ ಮಾಡಲಿಕ್ಕೆ ಮೆಡಿಕಲಿಂದ, ಹಾಗಾಗಿ ಇಲ್ಲೆಲ್ಲ ಆದಮೇಲೆ ನಾವು ಹೊರಟ್ವಿ. ಅಲ್ಲಿ ಅಂದರೆ ಹಾಸ್ಪಿಟಲಲ್ಲಿ ಒಂದು ಮಕ್ಕಳಿದ್ದು ಪ್ಲೇ ಏರಿಯಾ ಉಂಟು. ಅದು ಹೋಗುವಾಗಲೇ ನೋಡಿದ್ಲು, ಬರುವಾಗ ಹಠ ಮಾಡಿದ್ಲು, ನಾನು ಒಳಗೆ ಸ್ವಲ್ಪ ಹೋಗ್ತೇನೆ ಅಂತೇಳಿ. ಅಂದರೆ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಇಟ್ಕೊಂಡು ಬರ್ತಾರಲ್ಲ, ಮಕ್ಕಳು ಕೇಳೋದಿಲ್ಲ, ಅದಕ್ಕಾಗಿ ಸಪ್ರೇಟ್ ಒಂದು ಪ್ಲೇ ಏರಿಯಾ ಮಾಡಿದ್ದಾರೆ. ಅಲ್ಲಿ ಮಕ್ಕಳದೆಲ್ಲ ಟಾಯ್ ಎಲ್ಲ ಉಂಟು ನೋಡಿ, ಟೆಡ್ಡಿ ಬೇರು, ಕಾರು, ಬಸ್ ಆ ಥರ ಎಲ್ಲ ಉಂಟು. ಸಣ್ಣ ಸಣ್ಣ ಮಕ್ಕಳೆಲ್ಲ ಇದರೊಳಗೆ ಬಿಟ್ಟು ಹೋಗ್ತಾರೆ. ಸೊ ಆಯಾಸ ಅಲ್ಲಿ ಹೋದ್ಲು. ಸ್ವಲ್ಪ ಆಟ ಏನೂ ಆಡಲಿಲ್ಲ. ಅವಳು ಈಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ಸಣ್ಣ ಇರುವಾಗ ಹಾಗೆಲ್ಲ ಕಂಡ್ರೆ ಹೋಗಿ ಆಟ ಆಡ್ತಾ ಇದ್ಲು. ಈಗ ಜಸ್ಟ್ ನೋಡಿ ಬಂದ್ಲು, ಮತ್ತು ನಾವು ಹೊರಡುವ ಅಂತೇಳಿ ಹಾಗೆ ಹೊರಗಡೆ ಬಂದ್ವಿ. ಅಂದರೆ ನಾವು ಬಂದದ್ದು ಸಹ ಆಟೋದಲ್ಲಿ ಅಲ್ಲ, ಈಗ ರಿಟರ್ನ್ ಸಹ ಆಟೋದಲ್ಲಿ ಹೋಗಬೇಕು, ಆಟೋ ರಿಕ್ಷಾದಲ್ಲಿ. ಹೊರಗಡೆ ಹಾಸ್ಪಿಟಲಿದ್ದು ಹೊರಗಡೆ ಆಟೋ ರಿಕ್ಷಾ ಸಿಗ್ತದೆ. ಹಾಗಾಗಿ ಗೇಟಿನ ಹೊರಗಡೆ ಬಂದು ನಿಂತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಖಾಲಿ ಆಟೋ ಬರುವವರೆಗೂ ಸ್ವಲ್ಪ ವೆಯ್ಟ್ ಮಾಡಿದ್ದೇವೆ. ಮತ್ತು ಇವಳಿಗೆ ಸ್ವಲ್ಪ ಮೆಡಿಕಲಿಗೆ ಸಹ ಹೋಗ್ಲಿಕ್ಕೆ ಉಂಟು. ಮತ್ತು ಐಸ್ ಕ್ರೀಮ್ ಬೇಕಂತಲ್ಲ, ಡಾಕ್ಟ್ರು ಹೇಳಿದರು ಅವಳಿಗೆ ಈಗ ಸ್ವಲ್ಪ ಐಸ್ ಕ್ರೀಮ್ ಕೊಡಿ ಹಲ್ಲಿಗೆ ಅಂತೇಳಿ. ಸ್ವಲ್ಪ ಕೋಲ್ಡ್ ಆಗಬೇಕು ಅಂತ, ಏನೋ ಕ್ಲೀನ್ ಮಾಡಿದೇನೋ ಅದಕ್ಕೆ ಹೇಳಿದರು. ಸೊ ಆ ರಿಕ್ಷಾ ಸಿಕ್ತು. ಈಗ ಆಟೋದಲ್ಲಿ ಹೋಗ್ತಾ ಇದ್ದೇವೆ ಮನೆ ಕಡೆಯೇ. ಅಲ್ಲಿ ಹತ್ತಿರದಲ್ಲಿ ನಮ್ಮದು ಮೆಡಿಕಲ್ ಉಂಟು, ಫ್ಲ್ಯಾಟ್ ಹತ್ರ ನಮ್ಮದು. ಅಲ್ಲೇ ಮೆಡಿಸಿನ್ ಎಲ್ಲ ತೆಗೆಯುವ ಅಂತ. ಸುಮ್ಮನೆ ಇಲ್ಲಿ ಬೇರೆ ಕಡೆ ಹೋದರೆ ಬೇರೆ ಆಟೋ ಇಟ್ಕೊಂಡು ಪುನಃ ಮನೆಗೆ ಹೋಗಬೇಕು. ಹಾಗಾಗಿ ಮನೆ ಹತ್ರನೇ ತೆಗೆಯುವ ಅಂತ ಹೋದ್ವಿ. ಇಲ್ಲಿ ರೈಲ್ವೆ ಗೇಟ್ ಉಂಟು. ನಾವು ರೀಚ್ ಆದ ತಕ್ಷಣ ಅಲ್ಲಿ ರೈಲ್ವೆ ಗೇಟ್ ಹಾಕಿದ್ರು, ಅಂದರೆ ರೈಲ್ ಬಂದಿತ್ತು. ಸೊ ಸ್ವಲ್ಪ ಹೊತ್ತೆಲ್ಲ ವೆಯ್ಟ್ ಮಾಡಿದ್ವಿ. ರೈಲೆಲ್ಲ ಹೋದ್ಮೇಲೆ ಮನೆ ಹತ್ರ ಬಂದು ಅಲ್ಲಿ ಆಟೋದಿಂದ ಇಳಿದು ಸ್ವಲ್ಪ ಮೆಡಿಕಲ್ಗೆ ಹೋಗಿ ಮೆಡಿಕಲಿದ್ದು ಟ್ಯಾಬ್ಲೆಟ್ ಎಲ್ಲ ಪರ್ಚೇಸ್ ಮಾಡಿ, ಮತ್ತು ಇವಳು ಐಸ್ ಕ್ರೀಮ್ಗೆ ಕೊಡಲಿಕ್ಕೆ ಹೇಳಿದ್ರಲ್ಲ ಡಾಕ್ಟ್ರು ಇವಳಿಗೆ. ಹಾಗಾಗಿ ಇಲ್ಲಿ ಯಾರೂ ಐಸ್ ಕ್ರೀಮ್ ಉಂಟು, ಹಲ್ಲು ಕ್ಲೀನ್ ಮಾಡಿದ್ದಕ್ಕೆ ಕೊಡಲಿಕ್ಕೆ ಅಲ್ಲ. ಹಾಗಾಗಿ ನಾನು ಗೋಡಂಬಿ ಎಲ್ಲ ಇರುವಂಥದ್ದು ಬೇಡ ಅಂತ ಪ್ಲೈನ್ ಯಾವುದಾದ್ರೂ ಇದ್ದರೆ ತೆಗೆಯುವ ಅಂತ ನೋಡ್ತಾ ಇದ್ದೇನೆ ಎಲ್ಲ ಇದರಲ್ಲಿ. ಆದರೆ ಅವಳು ಕೇಳುವುದಿಲ್ಲ, ಚೋಕೋ ಚಿಪ್ಸ್ ಇರುವಂಥದ್ದು ಬೇಕು ಅಂತ ಹಠ ಮಾಡಿದ್ಲು. ಮತ್ತೆ ಇರಲಿ ಅಂತೇಳಿ ಅದನ್ನೇ ತೆಗೆದು ಕೊಟ್ಟೆ. ಇಲ್ಲಾಂದರೆ ಅವಳು ಪ್ಲೈನ್ ತಂದರೆ ಮತ್ತೆ ತಿನ್ನಲಿಕ್ಕಿಲ್ಲ, ಇಲ್ಲಿ ಸುಮ್ಮನೆ ಅಲ್ಲೇ ಇಡಬೇಕಾಗುತ್ತೆ. ಅದಕ್ಕೆ ಅವಳೇನು ಹೇಳಿದ್ಲು ಅದನ್ನೇ ತೆಗೆದು ಕೊಟ್ಟೆ, ಆಗಲಾದರೂ ತಿನ್ನಲಿ ಅಂತೇಳಿ. ಮತ್ತು ನಾವು ಆಟೋ ನಿಲ್ಲಿಸಿ ಹೋದದಲ್ಲ, ಸೊ ಅದು ಆಟೋದಲ್ಲಿ ಮನೆಗೆ ಬಂದ್ವಿ. ಇದು ನಮ್ಮದು ಫ್ಲ್ಯಾಟ್. ಬರುವಾಗ ರೀಚ್ ಆಗುವಾಗ 12:30 ಆಯಿತು. 10:00ವರೆಗೆ ಹೋದವರು 12:30, 2:30 ಆಯಿತು ಬರುವಾಗ. ಮತ್ತು ಬೇಗ ಬೇಗ ಬಂದ್ವಿ. ಇನ್ನು ಮಧ್ಯಾಹ್ನದ ಊಟದ್ದೆಲ್ಲ ಪ್ರಿಪ್ರೇಷನ್ ಆಗಬೇಕಲ್ಲ. ಹಮ್ದನ್ ಸಹ ಸ್ಕೂಲ್ ಬಿಟ್ಟು ಬರ್ತಾನೆ, ಹಾಗಾಗಿ ಬೇಗ ಹೋಗುವ ಅಂಥೇಳಿ. ಲಿಫ್ಟ್ ಮೇಲೆ ಇತ್ತು, ಲಿಫ್ಟನ್ನೆಲ್ಲ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಲಿಫ್ಟ್ ಬಂದ ತಕ್ಷಣ ಬೇಗ ಓಡಿ ಬಂದ್ವಿ. ಓಡಿ ಬಂದು ಬಾಗಿಲು ತೆಗೆದು ಐಸ್ ಕ್ರೀಮ್ ತಿನ್ನಲಿಕ್ಕೆ ಕೂತ್ಕೊಂಡ್ಲು. ಅವಳಿಗೆ ಐಸ್ ಕ್ರೀಮ್ ತುಂಬ ಫೇವ್ರೆಟ್. ಓಕೆ, ಇದು ಇವತ್ತಿದ್ದು ವಿಡಿಯೋ. ನೆಕ್ಸ್ಟ್ ಬೇರೆ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.